Hello students. In the previous session we have learned how to calculate or how to draw scatter diagram by using graph. ಸೊ ಅಲ್ಲಿ ನಾವು ಫಸ್ಟ್ ಮೆಥಡನ್ನು ಆಲ್ರೆಡಿ ನೋಡಿದ್ದೀವಿ, ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡನ್ನು. ಈಗ ಈ ಸೆಷನಲ್ಲಿ ಸೆಕೆಂಡ್ ಮೆಥಡ್ ಇದೆಯಲ್ಲ, ಸೆಕೆಂಡ್ ಮೆಥಡನ್ನು ನೋಡುವ. ವಾಟ್ ಈಸ್ ದಟ್ ಸೆಕೆಂಡ್ ಮೆಥಡ್? ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ಸ್. ಇಲ್ಲಿ ನಾವು ಪ್ರಾಕ್ಟಿಕಲ್, ಈ ಸೆಷನಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸನ್ನು ಏನೂ ನೋಡೋದಿಲ್ಲ, ಬರೀ ಫಾರ್ಮುಲಾಸನ್ನು ನೋಡುವ. ಇಲ್ಲಿ ಸ್ವಲ್ಪ ಫಾರ್ಮುಲಾಸ್ ಜಾಸ್ತಿ ಬರುತ್ತೆ. ಫಾರ್ಮುಲಾಸ್ ತುಂಬ ಇಂಪಾರ್ಟೆಂಟು, ಬಾಯಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಫಾರ್ಮುಲಾಸ್, ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಫಾರ್ಮುಲಾಸ್ ನೋಡುವ. ಅದಾದ ನಂತರ ಪ್ರಾಪರ್ಟೀಸ್ ಆಫ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ನೋಡುವ. ಇದೆರಡು ಕಾನ್ಸೆಪ್ಟನ್ನು ಈ ಸೆಷನಲ್ಲಿ ನೋಡೋಣ. ಸೊ ಸೆಕೆಂಡ್, ಮತ್ತು ಇದು ನಾನು ಆಲ್ರೆಡಿ ರಿಪೀಟ್ ಮಾಡಿದ್ದೇನೆ ಪ್ರೀವಿಯಸ್ ಸೆಷನಲ್ಲಿ ಕೂಡ. ತುಂಬ ಇಂಪಾರ್ಟೆಂಟ್ ಮೆಥಡ್. 16 ಮಾರ್ಕ್ಸಿಗೆ ಬರುತ್ತೆ, ಮತ್ತೊಂದು ಕ್ವಶನ್ 8 ಮಾರ್ಕ್ಸಿಗೆ ಬರುತ್ತೆ. This is a measure of linear relationship between the two variables. It indicates the degree of correlation between the two variables. The coefficient of correlation between x and y is denoted by rxy or small letter r. ನಮಗೆ ಆಲ್ರೆಡಿ ಗೊತ್ತಿದೆ ಸ್ಕ್ಯಾಟರ್ ಡಯಾಗ್ರಾಮ್, ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್, ಸ್ಪಿಯರ್ಮ್ಯಾನ್ಸ್ ರ್ಯಾಂಕ್ ಕೋರಿಲೇಷನ್. ಪ್ರತಿ ಮೆಥಡ್ ಕೂಡ ಯೂಸ್ ಮಾಡೋದು ಯಾಕೆ? ಟು ಸಿ the relationship between two variables, two or more variables, ಎರಡು ವೇರಿಯೇಬಲ್ಸ್ಗಳ ನಡುವೆ ಇರುವಂಥ ಸಂಬಂಧವನ್ನು. ಫಾರ್ ಎಕ್ಸಾಂಪಲ್, ವಾಟ್ ಪ್ರೈಸ್ ಆ್ಯಂಡ್ ಡಿಮಾಂಡ್, ಪ್ರೈಸ್ ಆ್ಯಂಡ್ ಸಪ್ಲೈ, ಇನ್ಕಮ್ ಆ್ಯಂಡ್ ಡಿಮಾಂಡ್, ವಾಟ್ ದಟ್ ರೈನ್ಫಾಲ್ ಆ್ಯಂಡ್ ಈಲ್ಡ್ ಆಫ್ ರೈಸ್. ಇದೆರಡರ ನಡುವೆ ಇರುವಂಥ ಸಂಬಂಧವನ್ನು ನೋಡುವಂಥದ್ದು. ಹೈಟ್ ಆಫ್ ಮೆನ್, ಹೈಟ್ ಆಫ್ ವಿಮೆನ್, ಏಜ್ ಆಫ್ ಮೆನ್, ಏಜ್ ಆಫ್ ವಿಮೆನ್. ಸೊ ಆರ್ ಮಾರ್ಕ್ಸ್ ಒಬ್ಟೈನ್ಡ್ ಬೈ ದ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಸೊ ಇದೆಲ್ಲ ವೇರಿಯೇಬಲ್ಸ್ ನಡುವೆ ಇರುವಂಥ ಸಂಬಂಧವನ್ನು ನೋಡುವಂಥದ್ದು ಈಗ ನಾವು ಇಲ್ಲಿ. ಮತ್ತು ಇಲ್ಲಿ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟನ್ನು ಆರ್ ಇಂದ ಡಿನೋಟ್ ಮಾಡ್ತೇವೆ. ಸ್ಮಾಲ್ ಲೆಟರ್ ಆರ್ ಅಂತ ಕರೆದ್ರೆ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್, ಅಥವಾ RXY ಅಂತಲೂ ಕರಿತೇವೆ. ಸಿ ಫಾರ್ಮುಲಾ: Carl Pearson's coefficient of correlation between two variables x and y is RXY equals covariance of x y divided by square root of variance x into variance y. ನೋಡಿ, ಇದು ಬೇಸಿಕ್ ಫಾರ್ಮುಲಾ. ಸ್ಟಾರ್ಟ್ ಆಗೋದೇ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಈ ಫಾರ್ಮುಲಾದಿಂದ. ಕೋವೇರಿಯನ್ಸ್ ಎಕ್ಸ್ ವೈ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ಎಕ್ಸ್ ಇಂಟು ವೇರಿಯನ್ಸ್ ವೈ. ಮತ್ತೆ ಇದು ಸಿಂಪ್ಲಿಫೈ ಆಗುತ್ತೆ. ಈಕ್ವಲ್ಸ್ ಕೋವೇರಿಯನ್ಸ್ ಎಕ್ಸ್ ವೈ. ಅಲ್ಲಿ ಸ್ಕ್ವೇರ್ ರೂಟ್ ಹೋದ ತಕ್ಷಣ ಆಟೋಮೆಟಿಕ್ಕಾಗಿ ಸ್ಕ್ವೇರ್ ರೂಟ್ ಹೋಗಿದೆ, ನಮಗೆ ಸಿಗುವಂಥದ್ದು ಸಿಗ್ಮಾ ಎಕ್ಸ್ ಇಂಟು ಸಿಗ್ಮಾ ವೈ, ಆರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಕ್ಸ್ ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ವೈ. ಸೊ ಅದು ಸಿಂಪ್ಲಿಫೈಡ್ ಫಾರ್ಮ್. ಮತ್ತು ಈ ಥರ ಫಾರ್ಮುಲಾ ಇದು ನಮಗೆ ಒಂದು 4 ಮಾರ್ಕ್ಸ್, ಯೂಶ್ವಲಾಗಿ 4 ಮಾರ್ಕ್ಸ್ಗೆ ಬರುತ್ತೆ ಅಷ್ಟೇ ಪ್ರಾಬ್ಲಮ್ಸ್ ಈ ಫಾರ್ಮುಲಾದಲ್ಲಿ. ಬಟ್ ಇದು ಮತ್ತೆ ಸಿಂಪ್ಲಿಫೈಡ್ ಆಗಿ ಬರುತ್ತೆ ನಮಗೆ. ಫಾರ್ ದ ಕ್ಯಾಲ್ಕುಲೇಷನ್ಸ್ ದ ಅಬೋವ್ ಫಾರ್ಮುಲಾ ಈಸ್ ಯೂಸ್ಡ್ ಇನ್ ಎ ಸಿಂಪ್ಲಿಫೈಡ್ ಫಾರ್ಮ್ ಆ್ಯಸ್ ಫಾಲೋಸ್. ಏನಲ್ಲಿ ಫಾರ್ಮುಲಾ ಇತ್ತಲ್ಲ, ಆ ಫಾರ್ಮುಲಾ ಮತ್ತೆ ಸಿಂಪ್ಲಿಫೈಡ್ ಆಗುತ್ತೆ ಕ್ಯಾಲ್ಕುಲೇಷನ್ ಪರ್ಪಸ್ಸಿಗೆ. ಮತ್ತು ಇದು ಡೈರೆಕ್ಟ್ ಮೆಥಡ್, ನೆನಪಿರಲಿ, ಇದು ಡೈರೆಕ್ಟ್ ಮೆಥಡ್. ನೆಕ್ಸ್ಟ್ ಮುಂದೆ ಶಾರ್ಟ್ಕಟ್ ಮೆಥಡ್ ಬರುತ್ತೆ, ಇದು ಡೈರೆಕ್ಟ್ ಮೆಥಡ್. ಮೇಲೆ ಇದೆಲ್ಲ ಫಾರ್ಮುಲಾ ನೋಡಿದ್ವಲ್ಲ ಪ್ರೀವಿಯಸ್ ಫಾರ್ಮುಲಾ, ಅದೇ ಮತ್ತು ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಮತ್ತೆ ಮಾಡಿಫೈ ಆಗಿ ಬರುವಂಥದ್ದು ಈ ಫಾರ್ಮುಲಾ. ಇದು ಡೈರೆಕ್ಟ್ ಮೆಥಡ್. ಈಗ ಡೇಟಾದಲ್ಲಿ ಎರಡು ಡೇಟಾ ಇದೆ. ನಾವು ಆಲ್ರೆಡಿ ಲಾಸ್ಟ್ ಸೆಮ್ಮಲ್ಲಿ ನೋಡಿದ್ದೀವಿ. ಮೀನ್ ಮೀಡಿಯನ್ ಮೋಡಲ್ಲಿ ರಾ ಡೇಟಾ ಇರ್ಬೋದು, ಗ್ರೂಪ್ ಡೇಟಾ ಇರ್ಬೋದು. ಟ್ಯಾಬ್ಲೆಟೆಡ್ ಅಂತೇಳಿದರೆ ಗ್ರೂಪ್ ಡೇಟಾ. ಫಾರ್ ಎ ರಾ ಡೇಟಾ ಬರೀ XY ಮಾತ್ರ ಕೊಟ್ಟಿದ್ರೆ, ಮೀನ್ ಮೀಡಿಯನ್ ಮೋಡಲ್ಲಿ ಏನು ಬರೀ X ಕೊಡ್ತಾಯಿದ್ರು. ಎಕ್ಸ್ ಜೊತೆ F ಕೊಟ್ಟರೆ ಅದೇನಂತ ಅರ್ಥ? ಗ್ರೂಪ್ ಡೇಟಾ ಅಂತ ಅರ್ಥ. F ಇಲ್ದಿದ್ರೆ ಬರೀ X ಕೊಟ್ಟರೆ ರಾ ಡೇಟಾ. ಬರೀ ರಾ ಡೇಟಾ ಕೊಟ್ಟಾಗ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಕೋರಿಲೇಷನ್ ಅಂಡರ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಮೆಥಡ್ ಆರ್ ಈಕ್ವಲ್ಸ್ ಸ್ಮಾಲ್ ಲೆಟರ್ n ನಂಬರ್ ಆಫ್ ಅಬ್ಸರ್ವೇಷನ್ಸ್, n ಇಂಟು summation xy minus summation x into summation y divided by square root of
n into summation x square minus summation x whole square into n into summation y square minus summation y whole square. ನೋಡಿ ಇದು ರಾ ಡೇಟಾಗೆ. ಅದೇ ಇಲ್ಲದ್ರೆ ಗ್ರೂಪ್ ಡೇಟಾ ಆದರೆ, ಗ್ರೂಪ್ ಡೇಟಾ ಅಂದರೆ ಅರ್ಥ ಅದ್ರ ಜೊತೆ ಎಫ್ ಅನ್ನು ಕೊಟ್ಟಾಗ ಎಕ್ಸ್ ಮತ್ತು ವೈ ಜೊತೆ ಎಫ್ ಕೊಟ್ಟಿದ್ರೆ, ನಂಬರ್ ಆಫ್ ಫ್ರೀಕ್ವೆನ್ಸೀಸ್ ಕೊಟ್ಟಿದ್ದಾಗ, ಆಗ ಫಾರ್ಮುಲಾ ಆರ್ ಈಕ್ವಲ್ಸ್ ಕ್ಯಾಪಿಟಲ್ ಎನ್ ಮೀನ್ಸ್ ಟೋಟಲ್ ಆಫ್ ಎಫ್ ಕಾಲಮ್, ಕ್ಯಾಪಿಟಲ್ ಎನ್ ಇಂಟು ಸಿಗ್ಮಾ ಸಮೇಷನ್. ಇಲ್ಲಿ ಡಬಲ್ ಸಮೇಷನ್ ಅಂತ ಇದೆ, ಅದು ನಿಮಗೆ ಅದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಮಾಡೋತ್ತಿಗೆ ಗೊತ್ತಾಗುತ್ತೆ ಯಾಕೆ ಡಬಲ್ ಸಮೇಷನ್ ತಗೊಂಡಿದ್ದೀವಿ ಅಂತ. ಸಮೇಷನ್ ಎಫ್ ಇಂಟು ಎಕ್ಸ್ ಇಂಟು ವೈ ಮೈನಸ್ ಸಮೇಷನ್ ಎಫ್ ಎಕ್ಸ್ ಇಂಟು ಸಮೇಷನ್ ಎಫ್ ವೈ divided by square root of capital N into summation f x square minus summation f x whole square into N into summation f y square minus summation f y whole square. ನೋಡಿ ಈ ಫಾರ್ಮುಲಾ ನೀವು ಬಾಯಟೆ ಮಾಡ್ಕೋಬೇಕು, ತುಂಬ ಇಂಪಾರ್ಟೆಂಟ್. ಇದನ್ನ ಬರೆದು ಇಟ್ಕೊಂಡು ಕಲಿಬೇಕಾಗುತ್ತೆ ನೀವು. ನೆಕ್ಸ್ಟ್ ಶಾರ್ಟ್ಕಟ್ ಮೆಥಡ್ ನಾನು ಇನ್ಫಾರ್ಮ್ ಮಾಡಿದೆ, ಇದು ಡೈರೆಕ್ಟ್ ಮೆಥಡ್. ನಿಮಗೆ ಪ್ರಾಬ್ಲಮ್ಸಲ್ಲಿ ಬರೀ ಸಿಂಗಲ್ ಡಿಜಿಟ್ ವೇರಿಯೇಬಲ್ ಕೊಟ್ಟಿದ್ರೆ, ಈಗ ಎಕ್ಸ್ 1 2 3 4 5 ಬರೀ ಒಂದೇ ಒಂದು ಡಿಜಿಟ್ ಇದ್ದಾಗ ಈ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ಕೋಬೋದು, ಅಥವಾ 2 ಡಿಜಿಟ್ಗೂ ಯೂಸ್ ಮಾಡ್ಕೋಬೋದು. ಬಟ್ 2ಕ್ಕಿಂತ ಮೇಲೆ ಅಥವಾ ಏನೋ ಡಿಜಿಟ್ 3 ಅಥವಾ 4 ಡಿಜಿಟ್ ಹಾಕ್ಬಿಟ್ರೆ 2 ಅಥವಾ ಕೆಲವೊಮ್ಮೆ 2 ಡಿಜಿಟ್ ಕೂಡ ಕಷ್ಟನೇ. ಈಗ ಫಾರ್ ಎಕ್ಸಾಂಪಲ್ 20 30 40 50 ಆ ಥರ, ಅಥವಾ 100 200 300 400 500 ಅಂತ ಎಕ್ಸ್ ಕೊಟ್ಬಿಟ್ರೆ ಆವಾಗ ನಾವು ಶಾರ್ಟ್ಕಟ್ ಮೆಥಡ್ ಹೋಗೋದೇ ಬೆಟರ್. ಯಾಕಂದರೆ ಅಲ್ಲಿ ಕ್ಯಾಲ್ಕುಲೇಷನಲ್ಲಿ ಆನ್ಸರ್ ಮಾಡುವಾಗ ಫಾರ್ಮುಲಾಕ್ಕೆ ಸಣ್ಣ ಅಮೌಂಟ್ ಬರುತ್ತೆ. ಇಲ್ದಿದ್ರೆ ಅದನ್ನು ನೀವು ಡೈರೆಕ್ಟ್ ಮೆಥಡಲ್ಲಿ ಮಾಡಿದ್ರೆ ಆನ್ಸರ್ ಸೇಮ್ ಬರುತ್ತೆ, ಬಟ್ ನಂಬರ್ಸ್ ಜಾಸ್ತಿ ಆಗಿಬಿಡುತ್ತೆ. ಶಾರ್ಟ್ಕಟ್ ಮೆಥಡ್ ಸೇಮ್ ಅದೇ ರಾ ಡೇಟಾಗೆ ಇಲ್ಲಿ ಏನೂ ಇಲ್ಲ, ಎಕ್ಸ್ ವೈ ಇತ್ತಲ್ಲ, ಎಕ್ಸ್ ಮತ್ತು ವೈ ಇತ್ತಲ್ಲ, ಎಕ್ಸನ್ನು ಯು ರಿಪ್ಲೇಸ್ ಮಾಡುತ್ತೆ, ವೈಯನ್ನು ವಿ ರಿಪ್ಲೇಸ್ ಮಾಡುತ್ತೆ ಅಷ್ಟೇ. ಫಾರ್ ರಾ ಡೇಟಾ ಆರ್ ಎಕ್ಸ್ ವೈ ಈಕ್ವಲ್ಸ್ ಆರ್ ಯು ವಿ. ನೋಡಿ ಎಕ್ಸನ್ನು ಯು ರಿಪ್ಲೇಸ್ ಮಾಡ್ತು, ವೈಯನ್ನು ವಿ ರಿಪ್ಲೇಸ್ ಮಾಡ್ತು. ಆರ್ ಯು ವಿ ಈಕ್ವಲ್ಸ್ ಫಾರ್ ಇಟ್ ಈಸ್ ಎ ರಾ ಡೇಟಾ, ಅನ್ಗ್ರೂಪ್ ಡೇಟಾ. ರಾ ಡೇಟಾ ಅಂದರೆ ಅನ್ಗ್ರೂಪ್ ಡೇಟಾ. ಸ್ಮಾಲ್ ಲೆಟರ್ ಎನ್, ಅನ್ಗ್ರೂಪ್ ಡೇಟಾಯಲ್ಲಿ ನಾವು ಎನ್ ಅನ್ನು ಸ್ಮಾಲ್ ಲೆಟರ್ ಎನ್ ಅಲ್ಲೇ ತೋರಿಸ್ಬೇಕಾಗುತ್ತೆ. ಸಮೇಷನ್ ಯು ವಿ ಮೈನಸ್ summation u into summation v divided by square root of n into summation u square minus summation u whole square into n into summation v square minus summation v whole square. ಇಲ್ಲಿ ಯು ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ರೈಟ್ ಸೈಡ್ ನೋಡಿ, ಯು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ರಾ ಡೇಟಾ ಕೊಟ್ಟಾಗ ಈ ಫಾರ್ಮುಲಾ ಯೂಸ್ ಮಾಡಿ, ಯು ಈಕ್ವಲ್ಸ್ ಎಕ್ಸ್ ಮೈನಸ್ ಎ, ಬರೀ ಇಷ್ಟೇ, ಎಕ್ಸ್ ಮೈನಸ್ ಎ. ಎ ಅಂದರೆ ಎಸ್ಯೂಮ್ಡ್ ಮೀನ್, ಅಲ್ಲಿ ಮೇಲ್ಗಡೆ ಕೊಟ್ಟ ವೇರಿಯೇಬಲ್ಸಲ್ಲಿ ನಾವೇ ಎಸ್ಯೂಮ್ ಮಾಡ್ಕೊಂಡ್ರೆ ಆಯಿತು ಒಂದು. ಅದು ಆಲ್ರೆಡಿ ನಾವು ಮೀನ್ ಮೀಡಿಯನ್ ಮೋಡ್ ಮಾಡುವಾಗ ಈ ಯು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಫಾರ್ ಗ್ರೂಪ್ ಡೇಟಾ ನೋಡಿ, ಇದು 14 ಮಾರ್ಕ್ಸ್ಗೆ ಬರುವಂಥದ್ದು. ಗ್ರೂಪ್ ಡೇಟಾ ಆರ್ ಈಕ್ವಲ್ಸ್ ಕ್ಯಾಪಿಟಲ್ ಎನ್, ಇದು ಶಾರ್ಟ್ಕಟ್ ಮೆಥಡ್. ಮತ್ತು ಇದು ಶಾರ್ಟ್ಕಟ್ಟಲ್ಲಿ ಸ್ಟೆಪ್ ಡಿವಿಯೇಷನ್ ಮೆಥಡ್. ಇದು ಸ್ಟೆಪ್ ಡಿವಿಯೇಷನ್ ಮೆಥಡ್. ಆರ್ ಈಕ್ವಲ್ಸ್ ಕ್ಯಾಪಿಟಲ್ ಎನ್ ಇಂಟು ಸಮೇಷನ್ ಎಫ್ ಯು ವಿ. ನೋಡಿ ಅಲ್ಲಿ ಮೇಲ್ಗಡೆ ಏನಿಲ್ಲ, ಯು ವಿ ಇದಕ್ಕೆ ಅದ್ರ ಜೊತೆ ಎಫ್ ಒಂದು ಆ್ಯಡ್ ಮಾಡೋದು ಅಷ್ಟೇ. ಸೇಮ್ ಫಾರ್ಮುಲಾ, ಯು ಒಂದು ಆ್ಯಡ್ ಮಾಡ್ಕೊಂಡ್ರೆ ಆಯಿತು. ಎಫ್ ಯು ವಿ ಮೈನಸ್ ಸಮೇಷನ್ ಎಫ್ ಯು ಇಂಟು ಸಮೇಷನ್ ಎಫ್ ವಿ ಡಿವೈಡೆಡ್ ಬೈ ಸ್ಕ್ವೈರ್ ರೂಟ್ ಆಫ್ ಕ್ಯಾಪಿಟಲ್ ಎನ್ ಇಂಟು ಸಮೇಷನ್, ಅಲ್ಲಿ ಎಲ್ಲೆಲ್ಲ ಯು ಇತ್ತು ವಿ ಇತ್ತು ಅದೆಲ್ಲ ಪಕ್ಕ ಎಫ್ ಒಂದು ಆ್ಯಡ್ ಮಾಡ್ಕೊಂಡ್ರೆ ಆಯಿತು. ಸಮೇಷನ್ ಎಫ್ ಯು ಸ್ಕ್ವೈರ್ ಮೈನಸ್ ಸಮೇಷನ್ ಎಫ್ ಯು ಹೋಲ್ ಸ್ಕ್ವೈರ್ ಇಂಟು ಎನ್ ಇಂಟು ಸಮೇಷನ್ ಎಫ್ ವಿ ಸ್ಕ್ವೈರ್ ಮೈನಸ್ ಸಮೇಷನ್ ಎಫ್ ವಿ ಹೋಲ್ ಸ್ಕ್ವೈರ್. ಇಲ್ಲಿ ನೋಡಿ, ಇಲ್ಲಿ ಗ್ರೂಪ್ ಡೇಟಾದಲ್ಲಿ ಯು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಎಕ್ಸ್ ಮೈನಸ್ ಎ ಡಿವೈಡ್ ಬೈ ಸಿ. ಎಕ್ಸ್ ಅಂದರೆ ಆಲ್ರೆಡಿ ಗಿವನ್ ವೇರಿಯೇಬಲ್, ಎ ಮೀನ್ಸ್ ಆ ವೇರಿಯೇಬಲಲ್ಲಿ ಒಂದನ್ನು ನಾವೇ ಚೂಸ್ ಮಾಡಬೇಕಾಗುತ್ತೆ. ಸಿ ಅಂದರೆ ವಿಡ್ತ್ ಆಫ್ ಕ್ಲಾಸ್ ಇಂಟರ್ವಲ್. ಈಗ 10 to 20, 20 to 30, 30 to 40 ಅಂತಂದರೆ ವಿಡ್ತ್ ಎಷ್ಟಿದೆ, ಡಿಫರೆನ್ಸ್ 10. ಅದು ಇದು ಸ್ಟೆಪ್ ಡಿವಿಷನ್ ಮೆಥಡ್.
ಇಂಟರ್ಪ್ರಿಟೇಷನ್ ಆಫ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್. ಈಗ ಆನ್ಸರ್ ಬಂದಾಗ ಯಾವ ರೀತಿ ಅದನ್ನು ಇಂಟರ್ಪ್ರಿಟ್ ಮಾಡಬೇಕಂತ ಹೇಳಿದ್ರೆ, ಎ ಪಾಸಿಟಿವ್ ವ್ಯಾಲ್ಯೂ ಆಫ್ ಆರ್ ಇಂಡಿಕೇಟ್ಸ್ ಪಾಸಿಟಿವ್ ಕೋರಿಲೇಷನ್. ನಿಮ್ಮ ಫೈನಲ್ ಆನ್ಸರ್ ಪಾಸಿಟಿವ್ ಅಲ್ಲಿ ಬಂದರೆ ಅದು ಪಾಸಿಟಿವ್ ಕೋರಿಲೇಷನ್, ಅದೇ ಮೈನಸ್ ಬಂದರೆ ನೆಗೆಟಿವ್ ಕೋರಿಲೇಷನ್. ಆರ್ ಈಕ್ವಲ್ಸ್ +1 ಎಕ್ಸಾಕ್ಟ್ +1 ಅಂತ ಬಂದರೆ ಪರ್ಫೆಕ್ಟ್, ಇದು ಕೋರಿಲೇಷನ್ ಈಸ್ ಪರ್ಫೆಕ್ಟ್ ಪಾಸಿಟಿವ್. ಎಕ್ಸಾಕ್ಟ್ -1 ಇದ್ದರೆ ಪರ್ಫೆಕ್ಟ್ ನೆಗೆಟಿವ್. ಕೋರಿಲೇಷನ್ 0 ಇದ್ದರೆ 0 ಅಂತ ಬಂದರೆ ಆರ್ ನಿಮ್ಮ 0 ಅಂತ ಬಂದರೆ ನೋ ಕೋರಿಲೇಷನ್ ಅಂತ ಅರ್ಥ. ಇದು ನಿಮ್ಮ ಯಾವುದು ಆನ್ಸರಿಗೆ ಯಾವ ರೀತಿ ಕರಿತೀವಿ ಅಂತ. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್. ಇದು ಆ್ಯಕ್ಚುಲಿ 4 ಮಾರ್ಕ್ಸ್ಗೆ ಬರುವಂಥ ಕ್ವಶನ್. ಫಸ್ಟ್ ಒನ್, ದ ಸೈನ್ ಆಫ್ ಆರ್ ಇಂಡಿಕೇಟ್ಸ್ ದ ನೇಚರ್ ಆಫ್ ದ ಕೋರಿಲೇಷನ್. Positive value of R indicates positive correlation, whereas negative value indicates negative correlation. R equals 0 indicates no correlation. ಸೊ ಇಲ್ಲಿ ಕೋರಿಲೇಷನ್ ಅಲ್ಲಿ ಏನು ಆರ್ ಕೋರಿಲೇಷನ್ ಯಾವುದರಲ್ಲಿ ನಾವು ಡಿನೋಟ್ ಮಾಡ್ತೀವಿ, ಆರ್ ಅಲ್ಲಿ ಡಿನೋಟ್ ಮಾಡ್ತೀವಿ. ಮತ್ತೆ ಪಾಸಿಟಿವ್ ಆನ್ಸರ್ ಪಾಸಿಟಿವ್ ಬಂದರೆ ಏನಂತ ಅರ್ಥ, ಪಾಸಿಟಿವ್ ಕೋರಿಲೇಷನ್. ನೆಗೆಟಿವ್ ಬಂದರೆ ನೆಗೆಟಿವ್ ಕೋರಿಲೇಷನ್ ಅಂತ ಅರ್ಥ. 0 ಬಂದರೆ ನೋ ಕೋರಿಲೇಷನ್. ಸೆಕೆಂಡ್, ಪಿಯರ್ಸೋನಿಯನ್ ಕೋರಿಲೇಷನ್ ಕೋಎಫಿಷಿಯಂಟ್ ಕೆನಾಟ್ ಎಕ್ಸಿಡ್ 1 ನ್ಯೂಮರಿಕಲಿ. ಅಂದರೆ ಇಲ್ಲಿ ಆನ್ಸರ್ ಅನ್ನೋದು ನಂಬರ್ 1ಗಿಂತ ಜಾಸ್ತಿ ಹೋಗುವಾಗೆ ಇಲ್ಲ, ಬರೀ 1. -0 ಇರ್ಬೋದು, +1 ಇರ್ಬೋದು, ಅಥವಾ -1 ಇರ್ಬೋದು. ಈಗ 1ಕ್ಕಿಂತ ಜಾಸ್ತಿ 2, 3, 4 ಹಂಗೆ ಆ ರೀತಿ ಆನ್ಸರ್ ಬರುವಾಗಿಲ್ಲ. ಅಥವಾ -1 ತನಕ ಹೋಗ್ಬೋದು, 0 ಇಂದ -1 ತನಕ. -2, 3 ಅಂತ ಬರುವಾಗಿಲ್ಲ. ಇನ್ ಅದರ್ ವರ್ಡ್ಸ್ ಇಟ್ ಲೈಸ್ ಬಿಟ್ವೀನ್ -1 ಆ್ಯಂಡ್ +1. ನೋಡಿ, -1 +1 ನಡುವೆ ಇರುವಂಥದ್ದು. Third one, the coefficient of correlation is independent of the origin and scales of measurement of the variables. ಇಲ್ಲಿ ಏನು 2 ವೇರಿಯೇಬಲ್ಸ್ ಕೊಟ್ಟಿರ್ತಾರೆ, ಅದು 2 ಕೂಡ ಆ್ಯಕ್ಚುಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಆಗಿರುತ್ತೆ. ಆ 2 ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ನಡುವೆ ಇರುವಂಥ ಸಂಬಂಧವನ್ನು ನಾವು ನೋಡಬೇಕಾಗುತ್ತೆ. ಫೋರ್ತ್ ಒನ್, ದ ಸ್ಕ್ವಯರ್ ಆಫ್ ಪಿಯರ್ಸೋನಿಯನ್ ಕೋರಿಲೇಷನ್ ಕೋಫಿಷಿಯಂಟ್ ಈಸ್ ನೋನ್ ಆಸ್ ದ ಕೋಎಫಿಷಿಯಂಟ್ ಆಫ್ ಡಿಟರ್ಮಿನೇಷನ್. ಸೊ ಏನು ಈ ಕಾಲ್ ಪಿಯರ್ಸನ್ಸ್ದು ಕೋರಿಲೇಷನ್ ಕೋಎಫಿಷಿಯಂಟ್ ಆನ್ಸರ್ ಬಂದಿರುತ್ತೆ, ಅದನ್ನು ಸ್ಕ್ವಯರ್ ಮಾಡಿದಾಗ ಆ ಸ್ಕ್ವಯರ್ಗೆ ನಾವು ಏನು ಕರಿತೀವಿ ಅಂತ ಹೇಳಿದ್ರೆ ಕೋಎಫಿಷಿಯಂಟ್ ಆಫ್ ಡಿಟರ್ಮಿನೇಷನ್ಸ್. ದಿಸ್ ಆರ್ ಆಲ್ ದ ಪ್ರಾಪರ್ಟೀಸ್ ಆಫ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್. ನೋಡಿ, ಇದು 4 ಮಾರ್ಕ್ಸಿಗೆ ಬರುವಂಥ ಥಿಯರಿ ಕ್ವೆಶನ್. ಓಕೆ, ಇನ್ ದ ನೆಕ್ಸ್ಟ್ ಸೆಷನ್ ವಿಲ್ ಸಿ ದ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆನ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್. ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡ್ಕೋಬೇಕಂತ ಹೇಳಿದರೆ, ಈ ಸೆಷನಲ್ಲಿ ಇರುವಂಥ ಏನು ಫಾರ್ಮುಲಾಸ್ ಕೊಟ್ಟಿದೆ ನೋಡಿ, ಫಸ್ಟಿಗೆ ಸ್ಟಾರ್ಟಿಂಗ್ ಬೇಸಿಕ್ ಫಾರ್ಮುಲಾ, ಆನಂತರ ಡೈರೆಕ್ಟ್ ಮೆಥಡ್ ಮತ್ತು ಶಾರ್ಟ್ಕಟ್ ಮೆಥಡ್, ಅದೆಲ್ಲವನ್ನು ಕೂಡ ನೀವು ಬರ್ಕೊಂಡು ಬಾಯಟ್ ಮಾಡ್ಕೋಬೇಕಾಗುತ್ತೆ. ಆನಂತರ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಮಾಡುವಾಗ ಈಸಿ ಅನಿಸುತ್ತೆ. ಓಕೆ, ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.